ಮೈಸೂರು ದಸರಾದಲ್ಲಿ ಐತಿಹಾಸಿಕ ಬದಲಾವಣೆಯನ್ನ ಮಾಡಲಾಗ್ತದೆ. ಏನಪ್ಪಾ ಐತಿಹಾಸಿಕ ಬದಲಾವಣೆ ಅಂದ್ರೆ, ಈ ಬಾರಿ ಮೈಸೂರು ದಸರಾ 10 ದಿನ ಅಲ್ಲ 11 ದಿನವನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ. ಇಷ್ಟು ದಿನ ದಸರಾ 10 ದಿನ ಮಾತ್ರ ನಡೀತಾ ಇತ್ತು. ಆದ್ರೆ ಈ ಬಾರಿ 10 ದಿನ ಅಲ್ಲ 11 ದಿನ. ವಿದ್ವಾಂಸರಲ್ಲಿಯೇ ಗೊಂದಲ ಹುಟ್ಟು ಹಾಕಿರುವಂಥದ್ದು ದಸರಾ ಆಚರಣೆ, ಅದರಲ್ಲೂ 11 ದಿನ ಆಚರಣೆ ಮಾಡ್ತಾ ಇರುವಂಥದ್ದು. ದಸರಾ ಅಂದ್ರೆ ದಶ ಪ್ಲಸ್ ಹರ ಅಂತ, 10 ದಿನಗಳ ಆಚರಣೆ ಅಂತ ಅದರ ಅರ್ಥ. ನವರಾತ್ರಿಯ ಮರುದಿನ ವಿಜಯದಶಮಿಯನ್ನ ಆಚರಣೆ ಮಾಡಲಾಗುತ್ತೆ. ಈ ಬಾರಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ದಸರಾ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಸೊ 11 ದಿನ ಆಗುತ್ತೆ. ಸೆಪ್ಟೆಂಬರ್ 26 ಹಾಗೂ ಸೆಪ್ಟೆಂಬರ್ 27 2 ದಿನ ಪಂಚಮಿ ಆಗಮಿಸಿದೆ. ಸೊ ಹೀಗಾಗಿ ಆ ಒಂದು ದಿನ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ. 2 ದಿನ ಪಂಚಮಿ ಬಂದ ಕಾರಣಕ್ಕೆ ಈ ಬಾರಿ 11 ದಿನ ದಸರಾ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿದೆ ಮೈಸೂರು ದಸರಾ ಆಚರಣೆ. 11 ದಿನಗಳ ದಸರಾ ಕುರಿತು ಹಿರಿಯ ಆಧ್ಯಾತ್ಮಿಕ ಚಿಂತಕರಾಗಿರುವಂತ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗರ್ ಅವರು ನಮ್ಮ ಪ್ರತಿನಿಧಿ ಆನಂದ್ ಜೊತೆ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ನೋಡೋಣ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಪ್ರತಿ ಬಾರಿಯೂ ಕೂಡ ಮೈಸೂರು ದಸರಾ ಅಂತ ಹೇಳಿದ್ರೆ 10 ದಿನಗಳ ಆಚರಣೆ ಇರ್ತಿತ್ತು. ಆದ್ರೆ ಈ ಬಾರಿ ಪಂಚಾಂಗದ ಪ್ರಕಾರ 11 ದಿನಗಳ ಆಚರಣೆ ಇರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧಾರ್ಮಿಕ ಚಿಂತಕರು ಹಾಗೂ ಪ್ರೊಫೆಸರ್ ಸೆಲ್ವಪಿಳ್ಳೈ ಅಯ್ಯಂಗರ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಪಂಚಾಂಗದಲ್ಲಿ ಈ ಬಾರಿ 11 ದಿನಗಳ ದಸರಾ ಆಚರಣೆ ಅಂತಿದೆ. ಗುರುಗಳೇ, ಏನ್ ವಿಶೇಷ? ಹಿಂದೆ ಏನಾದ್ರು ಈ ತರ ಆಚರಣೆಗಳು ನೀವೇನಾದ್ರು ನೋಡಿದ್ರ? ನಾನು ಈ ತರ ಹಿಂದೆ ನಡೆದಿರೋದು ನೋಡಿಲ್ಲ. ಆದ್ರೆ ಈ ಬಾರಿ ನಾನು ನೋಡಿದಾಗ ಪಂಚಾಂಗದಲ್ಲಿ ನೋಡ್ತಾ ಇದ್ದಂಗೆ 11 ದಿನಗಳ ಆಚರಣೆ ಇತ್ತು. 22ನೇ ತಾರೀಕು 9ನೇ ತಿಂಗಳು 2025ರಿಂದ ಆರಂಭಿಸಿ ಅಕ್ಟೋಬರ್ 2 2025 ಆವತ್ತು ವಿಜಯದಶಮಿ. ಅಲ್ಲಿಗೆ ಎಷ್ಟು ದಿನ ಆಯ್ತು? 22ರಿಂದ 2 ಅಂತಂದ್ರೆ 11 ದಿನಗಳಾಗುತ್ತೆ ಆಚರಣೆ. ಅಂದ್ರೆ 22 ಮತ್ತು 2 ಎರಡನ್ನು ಸೇರಿಸ್ಕೊಂಡ್ರೆ. ಸೊ ನನಗೆ ಆಶ್ಚರ್ಯವಾಯಿತು. ನಾನು ಪಂಚಾಂಗದಲ್ಲಿ ನೋಡಿದೆ. ನಿಮಗೂ ಕೂಡ ನಾನು ಪಂಚಾಂಗವನ್ನು ತೋರಿಸ್ತೀನಿ, ನೀವು ಪಂಚಾಂಗದಲ್ಲಿ ನೋಡ್ಬೋದು. ನೀವು ಈ ಪಂಚಾಂಗ ಯಾವುದು ಅಂತ ಕೇಳಿದ್ರೆ ಯಾವುದೋ ಅಧಿಕೃತವಲ್ಲದ ಪಂಚಾಂಗ ಅಲ್ಲ. ಇದು ಅರಮನೆಯ ಧರ್ಮಾಧಿಕಾರಿಗಳು, ಆಸ್ಥಾನ ವಿದ್ವಾಂಸರು, ಧರ್ಮಾಧಿಕಾರಿಗಳು, ರಾಜಕಾರ್ಯಾಸಕ್ತರು, ಜ್ಯೋತಿರ್ವಿದ್ಮಮಣಿ ಸಂಪತ್ಕೃಷ್ಣ ಜೋಯಿಸರ ಪಂಚಾಂಗ. ಸಾಮಾನ್ಯವಾಗಿ ಅರಮನೆಯ ಮಹಾರಾಜರುಗಳು ವೈಷ್ಣವ ಪರಂಪರೆಯನ್ನು ಅನುಸರಿಸ್ತಾರೆ. ಅದು ಮುಖ್ಯವಾಗಿ ಶ್ರೀ ವೈಷ್ಣವ ಪರಂಪರೆಯನ್ನು ಅನುಸರಿಸ್ತಾರೆ. ಸೊ ಹಾಗಾಗಿ ಶ್ರೀ ವೈಷ್ಣವ ಪಂಚಾಂಗಗಳು ಅಂದರೆ ಆ ಒಂದು ವಾಕ್ಯ ಸಿದ್ಧಾಂತಗಳನ್ನು ಅನುಸರಿಸ್ತಾರೆ. ಪಂಚಾಂಗ ಎಲ್ಲರಿಗೂ ಒಂದೇನೆ, ವೈಷ್ಣವ ಶೈವ ಅಂತೆಲ್ಲ ಭೇದ ಇಲ್ಲ, ಎಲ್ಲರಿಗೂ ಒಂದೇನೆ. ಆದರೆ ಅವರ ಸಿದ್ಧಾಂತಗಳಲ್ಲಿ ಹಾಗಿದೆ. ಇಲ್ಲೇನಾಗಿದೆ, 21ನೇ ತಾರೀಕು ಸೆಪ್ಟೆಂಬರು ಭಾನುವಾರ ಅಮಾವಾಸ್ಯೆ ಇದೆ. ಆವತ್ತು ಮಹಾಲಯ ಅಮಾವಾಸ್ಯೆ. ಇದಾದ ನಂತರ 22ರಿಂದ ನೋಡಿ, ಇದು 22ಕ್ಕೆ ಶರನ್ನವರಾತ್ರಿ ಪ್ರಾರಂಭ ಅಂತ ಆಗುತ್ತೆ. ಸೋಮವಾರ ಪ್ರಥಮ ಇದೆ. ಸೊ ಪ್ರಥಮೆಯಿಂದ, ಯಾಕೆಂದ್ರೆ ಆಶ್ವಯುಜ ಮಾಸದ ಪ್ರಥಮೆಯಿಂದಾನೇ ಆರಂಭವಾಗಿ ದಶಮಿ ತನಕನೇ ನಮ್ಮ ದಸರಾ ನಡೆಯೋದು. 9 ರಾತ್ರಿಗಳಲ್ಲಿ ದೇವಿ ಪೂಜೆ, 10ನೇ ದಿನ ವಿಜಯದಶಮಿ ಮಹಾಯಾತ್ರೆ, ಅಪರಾಜಿತಾ ದೇವಿಯ ಪೂಜೆ, ಮೆರವಣಿಗೆ ಮತ್ತು ವಿಜಯಲಕ್ಷ್ಮಿ ಪೂಜೆ, ವೆಂಕಟೇಶ್ವರ ಜಯಂತಿ ಎಲ್ಲ ಇದೆ. 22 ಇಲ್ಲಿಂದ ತಗೊಂಬಂದ್ರೆ 22, 23, 24, 25, 26, 27, 28, 29, 30, 1, 2 ಇಲ್ಲಿ 1, 2, 3, 4, 5, 6, 7, 8, 9, 10, 11 ಆಗುತ್ತೆ. ಗುರುವಾರ ದಶಮಿ, ಶ್ರವಣ ನಕ್ಷತ್ರ ಇದೆ. ಇಲ್ಲಿ ವೇದಾಂತಾಚಾರ್ಯರ ತಿರುನಕ್ಷತ್ರ, ವೆಂಕಟೇಶ ಜಯಂತಿ, ಮಧ್ವಾಚಾರ್ಯರ ಜಯಂತಿ, ಶಮಿ ಪೂಜೆ, ವಿಜಯದಶಮಿ ಇದೆ. ಸೊ ಅಲ್ಲಿಗೆ 11 ದಿನಗಳ ಆಚರಣೆ ಆಗುತ್ತೆ. ಇದು ಯಾಕೆ ಅಂದ್ರೆ 26, 27 ಎರಡೂ ದಿನ ಪಂಚಮಿ ತೋರಿಸ್ತಾ ಇದೆ. ಸೊ ಹಾಗಾಗಿ 11 ದಿನಗಳ ಆಚರಣೆಯನ್ನ ಮಾಡಬೇಕಾಗುತ್ತೆ. ಈ ತರ 11 ದಿನ ಮಾಡಿರುವಂತಹದ್ದು 9ನೇ ದಿನಕ್ಕೆ 10 ದಿನ ಮುಗಿದೋಗಿರೋದು ನೋಡಿದ್ದೀನಿ ನಾನು. ಅಂದ್ರೇನು, 9 ದಿನಗಳಲ್ಲೇ ಆವತ್ತೇ ಮಹಾನವಮಿ ಬಂದು ಆವತ್ತೇ ನಕ್ಷತ್ರದ ದಶಮಿನೂ ಬಂದ್ಬಿಟ್ಟು ಆವಾಗ ಮುಗಿದೋಗಿರೋದು ನೋಡಿದ್ದೀನಿ. ಅದು ಒಂದು ಲೆಕ್ಕಾಚಾರ. ಇದೇನಾಗಿದೆ, ವಿಜಯದಶಮಿ ಬಂದು 11ನೇ ದಿನಕ್ಕೆ ಹೋಗ್ತಾ ಇದೆ. ಇದು ಈ ಬಾರಿಯ ಅತ್ಯಂತ ವಿಶಿಷ್ಟವಾದ ಸಂಗತಿ ಅಂತ ನನಗನ್ಸುತ್ತೆ. ಈ ಬಾರಿ 11 ದಿನಗಳ ಆಚರಣೆಯಲ್ಲಿ ಪಂಚಮಿ ದಿನ ಯಾವ ಪೂಜೆಯನ್ನ ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲಕಾರಿ ಸಂಗತಿ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.